ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಬ್ಲಾಗಲ್ಲಿ ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ, ನಮ್ಮ ಮನೆಯಲ್ಲಿ ಸಿಗುವಂತಹ ಮಸಾಲಾ ಐಟಮ್ಸಿಂದ ಅಂದರೆ ಮಸಾಲಾ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ನಾವು ಅದನ್ನು ಒಂದು ವಶೀಕರಣ ಥರನೂ ಮಾಡ್ಬೋದು, ಮತ್ತು ನಿಮಗೆ ಮನಿ ಅಬಂಡೆನ್ಸು ಜಾಸ್ತಿ ಆಗಂಗೂ ಮಾಡ್ಬೋದು, ಥರ್ಡ್ ಪಾರ್ಟಿ ರಿಮೂವಲ್ದು ಮಾಡ್ಬೋದು, ರಿಲೇಷನ್ಶಿಪ್ಪು ಲವ್ ರಿಲೇಷನ್ಶಿಪ್ಪು ಸ್ಟ್ರಾಂಗ್ ಆಗೋದಕ್ಕೂ ಮಾಡ್ಬೋದು, ಪ್ಲಸ್ ನಿಮ್ಮದು ಯಾರು ದುಡ್ಡು ಇಸ್ಕೊಂಡು ಕೊಡದೆ ಆಟ ಆಡಿಸ್ತಾ ಇದ್ದರೆ ಅದನ್ನು ಹೇಗೆ ವಸೂಲಿ ಮಾಡ್ಬೋದು ಅಂತ ಅದರದ್ದು ಒಂದು ರೆಮಿಡಿ ಹೇಳ್ತಾ ಇದ್ದೀನಿ. ಸೊ ಎಲ್ಲ ಮನೆಯಲ್ಲಿ ಸಿಗುವಂತಹ ಈಸಿಯಾಗಿ ಉಪಯೋಗಿಸಬಹುದಾದಂತಹ ಮಸಾಲಾ ಪದಾರ್ಥ ಯೂಸ್ ಮಾಡಿ ಮಾಡುವಂತಹ ರೆಮಿಡಿ ಆಗಿರುತ್ತೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ ಅಂತ ಕೇಳ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಫ್ರೆಂಡ್ಸ್, ನಾನು ಮನೆಯಲ್ಲಿ ಸಿಗುವಂತಹ ಅರಿಶಿನ ಯೂಸ್ ಮಾಡಿ ಮಾಡುವಂತಹ ಮೆಥಡ್ನ ಹೇಳ್ಕೊಡ್ತೀನಿ ಮನಿ ಅಬಂಡೆನ್ಸ್ಗೆ. ಬಿಕಾಸ್ ಮನಿ ದುಡ್ಡು ಎಲ್ಲರಿಗೂ ಇವಾಗಿನ ಇದರಲ್ಲಿ ಬೇಕಾಗಿರುವಂತಹ ಒಂದು ಎಲ್ಲರಿಗೂ ಬೇಕಾಗಿರುವಂತಹ ಒಂದು ಇದಾಗಿರುತ್ತೆ, ಇನ್ಕಮ್ ಆಗಿರುತ್ತಲ್ವಾ, ಸೋರ್ಸ್. ಸೊ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಇದನ್ನ ಎಲ್ಲರೂ ಮಾಡ್ಕೋಬೋದಾದಂತಹ ಮೆಥಡ್ನ ಹೇಳ್ಕೊಡ್ತಾ ಇರೋದು. ಹುಡುಗರಾಗಲಿ ಹುಡುಗಿರಾಗಲಿ ಎಲ್ಲರೂ ನಿಮ್ಮ ಒಂದು ಪರ್ಸ್ನಲ್ಲಿ ಇಟ್ಕೋಬೋದು, ಇಲ್ಲಾಂದರೆ ಬೀರುನಲ್ಲಿ ಅಲ್ಮೇರಾನಲ್ಲಿ ಇಟ್ಕೋಬೋದು. ಬಿಸ್ನೆಸ್ ಏನಾರ ನೀವು ಮಾಡ್ತಾ ಇದ್ರೆ ಕೆಲವರೆಲ್ಲ ಕೇಳ್ತಾ ಇರ್ತೀರಲ್ಲ, ಬಿಸ್ನೆಸ್ ಯಾಕೋ ಡೌನ್ ಆಗ್ತಾ ಇದೆ ಅಂತ. ಸೊ ಅಂಥವ್ರು ಏನು ಮಾಡಿ ಅಂದರೆ, ಒಂದು ಅರಿಶಿನದ ಕೊಂಬು ತೊಗೊಳ್ಳಿ. ಅರಿಶಿನದ ಕೊಂಬು ತೊಗೊಂಡು ಒಂದು ಸ್ಕೆಚ್ ಪೆನ್ನ ಬೇಕಾಗುತ್ತೆ ಫ್ರೆಂಡ್ಸ್. ಗ್ರೀನ್ ಕಲರ್ ಸ್ಕೆಚ್ ಪೆನ್ ಬೇಕು. ಬಿಕಾಸ್ ನಾವು ಮನಿದು ಮಾಡ್ತಾ ಇರೋದ್ರಿಂದ ಯಾವಾಗಲೂ ಅಷ್ಟೇ ದುಡ್ಡೊಂದು ಮಾಡುವಾಗ ಗ್ರೀನ್ ಕಲರ್ನೇ ಯೂಸ್ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ ಒಂದು ನಂಬರ್ನ ನಾವು ಬರಿಬೇಕು. ಸೊ ಯಾವ ಒಂದು ನಂಬರು ಅಂದರೆ ಫ್ರೆಂಡ್ಸ್ 520 ಅನ್ನೋದನ್ನು ಬರಿಬೇಕಾಗುತ್ತೆ, ಆಯಿತಾ? 520 ನಂಬರು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, 520 ಅಂತ ಬರೆದಿದ್ದೀನಿ. ಅದು ಇದರಲ್ಲಿ ನಿಮಗೆ ಉಲ್ಟಾ ಕಾಣುತ್ತೆ ವಿಡಿಯೋದಲ್ಲಿ 520 ಅಂತ. ಸೊ ಇದನ್ನು ಬರೆದ್ಬಿಟ್ಟು ನೀವೇನು ಮಾಡಿ ಅಂದರೆ, ಕೆಂಪು ದಾರ ಬರುತ್ತೆ ನೋಡಿ. ಸೊ ನಾನು ಕೈಗೆ ಕಟ್ಕೊಂಡಿದ್ದೀನಲ್ಲ ಕೆಂಪು ದಾರ, ಆ ಥರ ಚಿಕ್ಕ ದಾರ ಇದ್ರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಒಂದು ಕೆಂಪು ದಾರ ನಿಮಗೆ ಬೇಕಾಗುತ್ತೆ. ಸೊ ಅದನ್ನೇನು ಮಾಡಿ ಅಂದರೆ, ಇದ್ರ 3 ಸಲ ಹಿಂಗೆ ಸುತ್ತಬಿಟ್ಟು ಒಂದು ನಾಟ್ ಹಾಕಿ ಗಂಟು ಹಾಕ್ಬಿಟ್ಟು ಅದನ್ನು ನೀವೇನು ಮಾಡಬೇಕು ಅಂದರೆ, ಒಂದು ಕೆಂಪುದು ಬಟ್ಟೆ ಇರುತ್ತೆ ನೋಡಿ, ಕೆಂಪು ಬಟ್ಟೆನಲ್ಲಾರ ಈ ಒಂದು ಅರಿಶಿನದು ಇಟ್ಬಿಟ್ಟು ಗಂಟು ಥರ ಮಾಡ್ಬಿಟ್ಟಾರ ಇಡ್ಬೋದು. ಇಲ್ಲಾಂದರೆ ನಾವು ಹಾಗೆ ಡೈರೆಕ್ಟಾಗಿ ಇಡ್ತೀವಿ ಅಂದ್ರೂ ಇಡ್ಬೋದು, ನೋ ಇಶ್ಯೂಸ್, ಆಯಿತಾ? ಸೊ ನೀವು ಡೈರೆಕ್ಟಾಗಿ ಹಾಗೇನೂ ಇಟ್ಕೋಬೋದು. ಬೀರುನಲ್ಲಿ ಅಲ್ಮೇರಾದಲ್ಲಿ ಇಡಬೇಕು. ಬಟ್ ಏನು ಅಂದರೆ, ಇದು ಒಂದು ಸ್ವಲ್ಪ ದಿನ ಆದಮೇಲೆ ಹುಳಗಳ ಥರ ಬಂದು, ಇದು ಅರಿಶಿನ ಯಾವಾಗಲೂ ಹಂಗೆ ಅಲ್ವಾ, ಒಂದು ಸ್ವಲ್ಪ ತೂತ ಥರ ಬರುತ್ತೆ. ಸೊ ಇದೇನು ಅಂದರೆ, ಆದಷ್ಟು ಒಂದು 3 ಮಂತ್ಸ್ಗೊಂದ್ಸಲ ರಿಪೀಟ್ ಮಾಡಿ ಅಂತ, ಆಯಿತಾ? ಸೊ 3 ತಿಂಗಳಿಗೊಂದ್ಸಲ ಬದಲಾಯಿಸಿ. ಸೊ ಇದನ್ನು ಯಾವ್ದಾರ ಒಂದು ಮರದ ಕೆಳಗಡೆ, ಬೇವಿನ ಮರನೋ, ಆಲದ ಮರನೋ, ಹರಳಿ ಮರನೋ, ಸೊ ದೇವಸ್ಥಾನದ್ದು ದೇವ್ರದ್ದು ಇದ್ರ ಪಾದದ ಕೆಳಗೋ ಎಲ್ಲಾರ ಒಂದು ಕಡೆ ಇಟ್ಬಿಟ್ಟು ಬನ್ನಿ, ಆಯಿತಾ? ಸೊ ಏನು ಅಂದರೆ ಮನಿ ಅಬಂಡೆನ್ಸ್ ಜಾಸ್ತಿ ಆಗುತ್ತೆ. 3 ತಿಂಗಳು ನಿಮ್ಮ ಮನೆಯಲ್ಲಿ ಇರಬೇಕು, ನಿಮ್ಮ ವ್ಯಾಲೆಟಲ್ಲಿ ಇರ್ಬೋದು, ಆ ಥರ ಅಲ್ಮೇರಾದಲ್ಲಿ ಇಡ್ಬೋದು. 3 ತಿಂಗಳು ಆದಮೇಲೆ ಮತ್ತೆ ಬೇರೆ ಮಾಡಿ ಅಂತ ನಾನು ಹೇಳ್ತಾ ಇರೋದು, ಆಯಿತಾ ಫ್ರೆಂಡ್ಸ್? ಸೊ ಸೆಕೆಂಡ್ನೇ ಟಿಪ್ ಹೇಳ್ತಾ ಇದ್ದೀನಿ. ಮನಿ ಅಬಂಡೆನ್ಸು ಜಾಸ್ತಿ ಆಗಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಅಕ್ಕಿದು ಡಬ್ಬ ಇರುತ್ತಲ್ಲ ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ಅಕ್ಕಿ ಡಬ್ಬ, ರೈಸ್ದು ಡಬ್ಬ ಇಟ್ಟಿರ್ತೀರಲ್ಲ, ಸೊ ಆ ಥರ ರೈಸ್ದು ಡಬ್ಬದಲ್ಲಿ ಅರಿಶಿನದ ಕೊಂಬು 5 ಪೀಸ್ನ ಹಾಕಬೇಕು. ಇಲ್ಲ 3 ಪೀಸ್ ಹಾಕಬೇಕು, ಇಲ್ಲ 5 ಪೀಸು ಕೌಂಟ್ ಮಾಡಿ ಹಾಕಿ. 1 ಹಾಕ್ಬೋದು, ಇಲ್ಲ 3 ಹಾಕ್ಬೋದು, ಇಲ್ಲ 5 ಹಾಕ್ಬೋದು. ಆ ಥರ 2 ಹಾಕೋದು, 4 ಹಾಕೋದು, ಆ ಥರದ್ದು ಹಾಕ್ಬಾರ್ದು. ಯಾವಾಗ್ಲೂ ಆಡ್ ನಂಬರ್ಸ್ ಎಲ್ಲ ಇರಬೇಕಾಗುತ್ತೆ, ಆಯಿತಾ? ಸೊ ಏನು ಮಾಡಿ ಅಂದರೆ, 1, 3 ಇಲ್ಲ 5 ಈ ಥರ ಅರಿಶಿನದ ಕೊಂಬುಗಳನ್ನ 5 ಹಾಕಿ. 5 ತುಂಬ ಒಳ್ಳೆಯದು. ನಾನು ಯಾವಾಗಲೂ 5 ಇಲ್ಲ 3 ಹಾಕಿರ್ತೀನಿ, ಯಾವಾಗಲೂ ಅಷ್ಟೇ. ಸೊ ಒಂದು ಪ್ಲಸ್ ಪಾಯಿಂಟ್ ಏನು ಅಂದರೆ, ನಿಮಗೆ ಯಾವುದೇ ಒಂದು ಹುಳಗಳು ಬರಲ್ಲ. ಹುಳಗಳು ಬಂದರೆ ಲಕ್ಷ್ಮಿ ಆ ಮನೆಯಲ್ಲಿ ಸ್ಥಿರವಾಗಿ ನಿಲ್ಲಲ್ಲ, ಆಯಿತಾ? ಹುಳಗಳು ಏನಾರ ಒಂದು ಚಿಕ್ಕ ಬ್ಲ್ಯಾಕ್ ಕಲರ್ ಹುಳ ಬರೋದಿರ್ಬೋದು, ರೈಸ್ ಮೇಲೆ ವೈಟ್ ಕಲರ್ ಹುಳ ಬರುತ್ತಲ್ಲ, ಸೊ ಅದೆಲ್ಲ ಬಂದಾಗ ಏನು ಅಂದರೆ ಮನಿ ಅಬಂಡೆನ್ಸು ಸ್ಲೋ ಆಗ್ತಾ ಬರುತ್ತೆ, ಅಂದರೆ ಬ್ಲಾಕೇಜಸ್ ಜಾಸ್ತಿ ಆಗುತ್ತೆ. ಸೊ ಯಾವಾಗ ಈ ಥರ ಮಾಡ್ತಿರೋ ಅದು ಗಜಕೇಸರಿ ಯೋಗನ ಅದು ನಿಮಗೆ ಕೊಡುತ್ತೆ, ಆಯಿತಾ? ಸೊ ಯಾರಿಗೆ ಗಜಕೇಸರಿ ಯೋಗ ಬೇಕು ಅಂತ ಆಸೆ ಪಡ್ತಾ ಇದ್ದೀರಾ, ಸೊ ಅದು ಈ ಥರ ಒಂದು ರೆಮಿಡಿ ಮಾಡೋದ್ರಿಂದ ಅದು ಸಿಗುತ್ತೆ, ಆಯಿತಾ? ಸೊ ನಾನು ಹೇಳಿದ್ನಲ್ಲ, ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ಅಡುಗೆ ಮನೆಯಲ್ಲೇ ಇರೋದು. ಸೊ ಅದಕ್ಕೋಸ್ಕರ ಮಸಾಲ ಐಟಮ್ಸಿಂದ ಇವತ್ತಿನ ಬ್ಲಾಗಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಬನ್ನಿ. ಸೊ ಒಂದೇ ಒಂದು ಕೆಂಪು ಮೆಣಸಿನಕಾಯಿನಲ್ಲಿ ಏನಾಗುತ್ತೆ ಅಂತ ನೀವು ಅಂತೀರಾ. ಸೊ ಒಂದೇ ಒಂದು ಕೆಂಪು ಮೆಣಸಿನಕಾಯಿಯಿಂದ ನಾವು ಇದನ್ನು ಶತ್ರು ಬಾಧೆನ ನಿವಾರಣೆ ಮಾಡ್ಬೋದು. ಸೊ ಎನಿಮೀಸ್ ಗೊತ್ತಲ್ಲ, ಯಾವುದೇ ಒಂದು ವರ್ಕಿಂಗ್ ಪ್ಲೇಸಲ್ಲಿ ನಿಮಗೆ ಯಾವ್ದಾರ ಜಾಬ್ ಮಾಡ್ತಾ ಇದ್ದರೆ ಬಾಸ್ಗಳಿಂದ ಕಿರಿಕಿರಿ ಆಗೋದಿರ್ಬೋದು, ಈವನ್ ಥರ್ಡ್ ಪಾರ್ಟಿ ರಿಮೂವಲ್ಗೂ ಇದು ಯೂಸ್ ಮಾಡ್ಬೋದು. ಮತ್ತು ಬ್ಲಾಕೇಜಸ್, ಮನಿ ಬ್ಲಾಕೇಜಸ್ಗೆ ನಿಮ್ಮ ಒಂದು ತೊಂದರೆ ಯಾರು ಕೊಡ್ತಾ ಇದ್ದರೆ ಅದಕ್ಕೂ ಇದನ್ನು, ಈ ಒಂದು ರೆಮಿಡಿನ ನೀವು ಯೂಸ್ ಮಾಡ್ಬೋದು. ಸೊ ಹೇಗೆ ಮಾಡೋದು ಅಂದರೆ, ಸೊ ಇದೆಲ್ಲ ಒಳ್ಳೆ ಇದಕ್ಕೆ ಪಾಸಿಟಿವ್ ಏನಲ್ಲಿ ಮಾಡೋದ್ರಿಂದ ಏನೋ ಸೈಡ್ ಎಫೆಕ್ಟ್ಸ್ ಆಗೋಲ್ಲ. ಬಿಕಾಸ್ ಬೇರೆಯವರು ನಿಮಗೆ ಕಿರಿಕಿರಿ ಮಾಡ್ತಾ ಇರೋದ್ರಿಂದ ಅದು ಅಲ್ಲೇ ಸ್ಟಾಪ್ ಆಗುತ್ತೆ. ಸೊ ಆಯಿತಾ, ಆ ಥರ. ಸೊ ಏನು ಮಾಡಿ ಅಂದರೆ, ಒಂದು ಮೆಣಸಿನ್ಕಾಯಿ ತೊಗೊಳ್ಳಿ,
ಒಣಮೆಣ್ಸಿನ್ಕಾಯಿ ತೊಗೋಬೇಕಾಗುತ್ತೆ. ಸೊ ನೀವೇನು ಮಾಡಬೇಕು ಅಂದರೆ, ನಾನು ಯಾವಾಗಲೂ ಹೇಳ್ದೆ ಅಲ್ಲ ಫ್ರೆಂಡ್ಸ್, ಏನೇ ಒಂದು ನಾವು ಮಾಡಬೇಕಾದ್ರೂ ನಮ್ಮದು ಕೈನಲ್ಲೇ ತುಂಬ ಎನರ್ಜಿ ಇರುತ್ತೆ. ಸೊ ಯಾವಾಗಲೂ ಅಷ್ಟೇ ಕೈನಲ್ಲಿ ತುಂಬ ಎನರ್ಜಿ ಇರೋದ್ರಿಂದ, ಸೊ ನೀವು ಈವನ್ ನೀವು ಮನಿಗೆ ಏನಾರ ಕೇಳ್ಕೊತಾ ಇದ್ರೆ ಹಾಗೆ ಡೈರೆಕ್ಟಾಗಿ ಮಾಡ್ಬೋದು. ಥರ್ಡ್ ಪಾರ್ಟಿ ರಿಮೂವಲ್ಗೆ ಏನಾರ ಮಾಡ್ತಿದ್ರೆ, ಅಂದರೆ ಯಾರಾರ ಹುಡುಗಿ ಮಧ್ಯೆ ಯಾರಾರ ಬಂದಿದ್ದರೆ, ಸೊ ಅವ್ರದ್ದು ಹೆಸರನ್ನ ಇದರಲ್ಲಿ ಬರೀಬೇಕಾಗುತ್ತೆ. ಯಾವ ಪೆನ್ನಲ್ಲಿ ಬರೀಬೇಕು ಅಂದರೆ ಬ್ಲ್ಯಾಕ್ ಕಲರ್ದು ಸ್ಕೆಚ್ ಪೆನ್ನಲ್ಲಿ ಬರೀರಿ. ಅದು ಕಾಣಿಸುತ್ತೋ ಬಿಡುತ್ತೋ, ಬಟ್ ಇದರಲ್ಲಿ ಒಂದು ಸ್ವಲ್ಪ ಲೈಟಾಗಿ ಕಾಣಿಸಿದ್ರು ಪರವಾಗಿಲ್ಲ, ಬರೀಬೇಕದು, ಆಯಿತಾ. ಸೊ ಅವರ ನೇಮ್ನ ಅದರಲ್ಲಿ ಕಪ್ಪು ಪೆನ್ನಲ್ಲಿ ಬರೀರಿ. ಯಾರಿಗೆ ಹೇಳ್ತಾ ಇದ್ದೀನಿ ಅಂದರೆ, ಥರ್ಡ್ ಪಾರ್ಟಿ ರಿಮೂವಲ್ಗೆ ಮತ್ತು ಎನಿಮೀಸು, ಯಾರಾರ ಶತ್ರು ಬಾಧ ಕಾಟ, ಯಾರಾರ ತುಂಬ ನಿಮಗೆ ತೊಂದರೆ ಕೊಡ್ತಾರೆ, ತುಂಬ ನಿಮಗೆ ಕೆಲಸ ಮಾಡೋ ಕಡೆ ತೊಂದರೆ ಆಗ್ತಾಯಿದ್ರೆ ಅಂಥವ್ರದ್ದು ಹೆಸರು ಬರೆದ್ಬಿಟ್ಟು, ಸೊ 7 ಟೈಮ್ಸು ನಿಮ್ಮದು ಒಂದು ಪ್ರಾಬ್ಲಮ್ನ ಹೇಳ್ಕೋಬೇಕು. ಸೊ ನನಗೆ ಈ ಥರ ಆಗ್ತಾಯಿದೆ ಅಂತ. ಈವನ್ ನೀವು ಮನೆಗೂ ಕೇಳ್ಕೊಬೋದು, ಆಯಿತಾ. ಸೊ ನೀವು ಹೆಂಗೆ ಕೇಳ್ಕೊಬೋದು ಅಂದರೆ, ನನಗೆ 1 ತಿಂಗಳಲ್ಲಿ ನನಗೆ ಇಷ್ಟು ಅಮೌಂಟ್ ಅಡ್ಜಸ್ಟ್ ಆಗಲಿ, ನನಗೆ ಸಿಕ್ಕಿದೆ ಅಂತ, ಆ ಥರ, ಆಯಿತಾ. ಸೊ ಅದಕ್ಕೆ ಬರೀಬಾರ್ದು, ಯಾವುದೇ ಒಂದು ಹೆಸರನ್ನ ಬರೀಬಾರ್ದು. ಬರೀ ಇದೆರಡು ಮೆಥಡ್ಗೆ ಮಾತ್ರ ಹೆಸರು ಬರೀಬೇಕು. ಇಲ್ಲಾಂದರೆ ಸುಮ್ಮನೆ ಒಣಮೆಣ್ಸಿನ್ಕಾಯಿನ ಹೆಂಗೆ ಇಟ್ಕೊಂಡು ನನಗೆ 1 ಲಕ್ಷ ಬೇಕಾಗಿದೆ, ನನಗೆ ಸಿಕ್ಕಿದೆ ಅಂತ, ಆಯಿತಾ. ನನ್ನ ಹತ್ರ 1 ಲಕ್ಷ ಸಿಕ್ಕಿದೆ ನನಗೆ ಅಂತ, ಆ ಥರ. ನನಗೆ 50,000 ಅಮೌಂಟ್ ಸಿಕ್ಕಿದೆ, ತುಂಬಾ ಥ್ಯಾಂಕ್ಸ್ ಯೂನಿವರ್ಸ್ ಅಂದ್ಬಿಟ್ಟು ನೀವು 7 ಟೈಮ್ಸ್ ನಿಮ್ಮ ಪ್ರಾಬ್ಲಮ್ನ ಹೇಳ್ಕೋಬೇಕು. 7 ಸಲ ನಿಮ್ಮ ಪ್ರಾಬ್ಲಮ್ ಹೇಳ್ಕೋಬೇಕು. ಯಾರಾದ್ರೂ ನಿಮ್ಗೆ ಕಾಟ ಕೊಡ್ತೀರೋ ಅವ್ರ ಹೆಸರು ಹೇಳ್ಬಿಟ್ಟು, ಅವ್ರು ನನಗೆ ತೊಂದರೆ ಕೊಡದೇ ಇರಂಗೆ ಆಗ್ಲಪ್ಪ ಅಂತ, ಆ ಥರ, ಆಯಿತಾ. ಸೊ ಆ ಥರ ಮಾಡಿ ನೀವೇನು ಮಾಡಬೇಕು ಅಂದರೆ, 7 ಸಲ ಇದನ್ನು ಹಿಂಗೆ ಕೈನ ಹಿಂಗೆ ಇಟ್ಕೊಂಡು, ಎಡಗೈಲಿ ಮೆಣಸಿನ್ಕಾಯಿ ಇರಬೇಕು, ಬಲಗೈ ಮುಚ್ಚಬೇಕು ಹಿಂಗೆ ಮೇಲೆ. ಸೊ ನೀವು ಮ್ಯಾನಿಫೆಸ್ಟ್ ಥರ ಮಾಡಿ ಅವ್ರದ್ದು ಹೆಸರು ಹೇಳ್ಕೊಂಡು, ಸೊ ನೀವೇನು ಮಾಡಬೇಕು ಅಂದರೆ, ಟಾಯ್ಲೆಟ್ ಒಳಗಡೆ ಹಾಕ್ಬಿಟ್ಟು, ಕಮೋಡ್ ಒಳಗೆ ಹಾಕ್ಬಿಟ್ಟು ಫ್ಲೆಶ್ ಮಾಡಿಬಿಡಿ. ಇಂಡಿಯನ್ ಟಾಯ್ಲೆಟ್ಸ್ ಇದ್ರೆ ಏನು ಮಾಡಬೇಕು ಅಂತ ಕೆಲವ್ರು ಕೇಳ್ತೀರಾ. ಸೊ ಹಾಕ್ಬಿಟ್ಟು ನೀರು ಹಾಕ್ಬಿಡಿ ಅಷ್ಟೆ. ಸೊ ಬನ್ನಿ ಇವಾಗ ನೆಕ್ಸ್ಟ್ ಹೇಳ್ತೀನಿ. ಸೊ ಇವಾಗ ಬನ್ನಿ ಶತ್ರು ಬಾಧ ಅದು ಹೇಳ್ತಾ ಇದ್ದೀನಿ. ಅಂದರೆ ಯಾರು ನಮಗೆ ಕಿರಿಕಿರಿ ಮಾಡ್ತಾಯಿದ್ರೆ, ಥರ್ಡ್ ಪಾರ್ಟಿ ರಿಮೂವಲ್ ಏನಾರ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ರೆ, ಸೊ ಅವರು ನಿಮ್ಮಿಂದ ದೂರ ಹೋಗಬೇಕು ಅಂತ ಏನಾರು ಆಸೆ ಇದ್ದರೆ ನಿಮಗೆ, ಸೊ ನೀವೇನು ಮಾಡಬೇಕು ಅಂದರೆ, ಒಂದು ವೈಟ್ ಪೇಪರ್ ತೊಗೊಳ್ಳಿ. ಈ ಥರ ಲೈನ್ಸ್ ಇದ್ರೂ ಪರವಾಗಿಲ್ಲ, ವಿತೌಟ್ ಲೈನ್ಸು ಅಂದರೆ ರೂಲ್ಡ್ ಆರ ತೊಗೊಳ್ಳಿ, ಅನ್ರೂಲ್ಡ್ ಆರ ತೊಗೊಳ್ಳಿ, ಆಯಿತಾ. ಅವರ ನೇಮ್ನ ಹಾಕಬೇಕು, ಅವರ ಹೆಸರನ್ನ ಹಾಕಬೇಕಾಗತ್ತೆ. ಸೊ ಅವ್ರದ್ದು ನೇಮ್ ಹಾಕಬೇಕಾಗತ್ತೆ, ನೀವು ಹೆಸರು ಹಾಕಬೇಕು. ಯಾರ ಹೆಸರು ಅಂದರೆ ಅದೇ ನಿಮಗೆ ನೇಮ್ ಅಂತ ಬರೆದಿದ್ದೀನಿ ಇದರಲ್ಲಿ, ಹೆಸರು ಅಂದರೆ ಅದನ್ನೇ ಬರೆದ್ಬಿಡು ವಿಡಿಯೋ ಮೇಲೆ. ನಿಮ್ಗೆ ಯಾರು ತೊಂದರೆ ಕೊಡ್ತಾ ಇದ್ದಾರೆ ಅವ್ರ ಹೆಸರು ಹಾಕ್ಕೊಳ್ಳಿ ಅಷ್ಟೇ, ಸುಮ್ಮನೆ ನೇಮ್ ಅಂತ ಹಾಕ್ಬಿಟ್ರೆ ಏನು ಪ್ರಯೋಜನ ಇಲ್ಲ, ಆಯಿತಾ. ಸೊ ಹೆಸರನ್ನ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್. ಹೆಸರನ್ನ ಹಾಕ್ಕೊಂಡು ನೀವೇನು ಮಾಡಬೇಕು ಅಂದರೆ, ಬ್ಲ್ಯಾಕ್ ಪೇಪರ್ ಬರುತ್ತೆ ನೋಡಿ, ಬ್ಲ್ಯಾಕ್ ಪೇಪರ್ನ ಇದ್ರ ಮೇಲ್ಗಡೆ ಸ್ಪ್ರಿಂಕಲ್ ಮಾಡಬೇಕು. ಬ್ಲ್ಯಾಕ್ ಪೆಪ್ಪರ್ನೂ ಮಾಡಬೇಕು ಮತ್ತು ಕೆಂಪು ಮೆಣಸಿನಕಾಯಿದು ಪುಡಿ ಅಂದರೆ ಖಾರದ ಪುಡಿನೂ ಸ್ಪ್ರಿಂಕಲ್ ಮಾಡಬೇಕಾಗುತ್ತೆ. ಸೊ ನೀವೆಲ್ಲ ಅನ್ಕೋತೀರಾ ಏನಕ್ಕೆ ಇದನ್ನು ಜಾಸ್ತಿ ಯೂಸ್ ಮಾಡೋದು ಅಂದರೆ, ಇದು ಆ್ಯಕ್ಚುಲಿ ಏನು ಗೊತ್ತಾ, ನಾವು ಯಾವುದೇ ಒಂದು ಏಂಜಲ್ಸ್ ನಂಬರ್ಸ್ದು ಬರೆಯೋದಾಗಿರ್ಬೋದು, ಮ್ಯಾನಿಫೆಸ್ಟೇಷನ್ದಾಗಿರ್ಬೋದು, ಈ ಥರ ಥರ್ಡ್ ಪಾರ್ಟಿ ರಿಮೂವಲ್ದಾಗಿರ್ಬೋದು, ಪ್ಲಸ್ ಶತ್ರು ಬಾಧ ಅದು, ಆಯಿತಾ. ಯಾರದಾರ ಎನಿಮೀಸ್ದು ಹೋಗಬೇಕು ಅಂತ ಏನಾರು ಆಸೆ ಇದ್ದರೆ ನೀವು ಆ ಥರ ಮಾಡ್ಕೊಳ್ಳಿ. ಮಾಡಾದ್ಮೇಲೆ ನೋಡಿ ಏನು ಮಾಡ್ತಾ ಇದ್ದೀನಿ ಅಂದರೆ, ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿ ಕಪ್ಪು ದಾರ ಬರುತ್ತೆ ನೋಡಿ, ಕಪ್ಪು ದಾರ, ಈ ಸೂಜಿ ಹೊಲಿತಾರದು ನೋಡಿ, ಸೂಜಿ ದಾರ, ಆ ಥರ ದಾರ, ಕಪ್ಪು ದಾರ ತೊಗೊಬನ್ನಿ. ಯಾವ ದಾರ ಆಯಿತು, ಒಟ್ಟಿನಲ್ಲಿ ಕಪ್ಪು ದಾರ ಬೇಕಾಗುತ್ತೆ ಫ್ರೆಂಡ್ಸ್ ಇದಕ್ಕೆ, ಆಯಿತಾ. ಈವನ್ ನೀವು ಕಾಲ್ಗೆ ಹಾಕೋತೀರಲ್ಲ ಕಪ್ಪು ದಾರ, ಆ ಥರದ್ದು ಯೂಸ್ ಮಾಡ್ಬೋದು, ಆಯಿತಾ. ಸುಮ್ಮನೆ ಒಂದು 3 ಸುತ್ತು ಹಾಕಬೇಕಾಗುತ್ತೆ, ಎಲ್ಲದಕ್ಕೂ ಅಷ್ಟೇ 3 ಸುತ್ತು ಹಾಕ್ಬಿಟ್ಟೆ ಒಂದು ನಾಟ್ ಹಾಕಿ, ಗಂಟು ಹಾಕ್ಬಿಟ್ಟು ಅಗೇನ್ ಹಿಂಗೆ ಕೈ ಹತ್ರ ಹಿಂಗೆ ಇಟ್ಕೊಂಡು, ಸೊ ನೀವು ಅದನ್ನೇ ಹೇಳ್ಕೋಬೇಕು. ಸೊ ಅವರು ಹೊರಟೋಗ್ಲಿ ಅಂತ. ಏನಾರ ಥರ್ಡ್ ಪಾರ್ಟಿ ರಿಮೂವಲ್ದು ಮಾಡ್ತಾಯಿದ್ರೆ, ಸೊ ನಮ್ಮಿಬ್ಬರು ಜೀವನದಿಂದ ಹೊರಟೋಗ್ಲಿ ಅಂತ ಕೇಳ್ಕೊಬೋದು. ಇಲ್ಲಾಂದರೆ ನೀವು ಏನಾರ ಮನಿದು ತುಂಬ ಇಶ್ಯೂಸ್ ನಿಮಗೆ ಕಾಡ್ತಾಯಿದ್ರೆ, ಸೊ ಅದಕ್ಕೂ ಕೇಳ್ಕೊಬೋದು. ಅಂದರೆ ನಂದು ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗಲಿ ಅಂತ. ಮತ್ತು ನೇಮು ಯಾವುದಕ್ಕೆ ಹಾಕಿರ್ತೀರಾ ಅಂದರೆ, ಶತ್ರು ಬಾಧದ ಇದು ಮೇನ್ ಬರೋದ್ರಿಂದ, ಸೊ ಅವರ ಹೆಸ್ರನ್ನ ಹಾಕ್ಕೊಂಡು ಅವ್ರು ನನಗೆ ತೊಂದರೆ ಕೊಡಬಾರ್ದು ಅಂತ, ಆಯಿತಾ. ಸೊ ಈವನ್ ಇದು ಎಷ್ಟು ಯೂಸ್ ಆಗುತ್ತೆ ಅಂದರೆ, ಕೋರ್ಟ್ ಕೇಸ್ ಏನಾರ ನಡೀತಾ ಇದ್ದರೆ, ಏನಾರ ಪ್ರಾಪರ್ಟಿ ವಿಷಯದಲ್ಲಿ ಏನಾರ ನಿಮಗೆ ಕಿರಿಕಿರಿ ಮಾಡ್ತೀರಿ, ಯಾರು ದುಡ್ಡು ಇಸ್ಕೊಂಡು ಹೋಗಿ ಆಟ ಆಡಿಸ್ತಾ ಇದ್ದರೆ ಅವ್ರ ನೇಮ್ನೂ ಹಾಕ್ಬೋದು. ಅದು ನಿಮಗೆ ತಂದು ಕೊಡೋಂಗೆ ಮಾಡುತ್ತೆ, ಆಯಿತಾ. ಸೊ ಯಾರು ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಆಟ ಆಡಿಸ್ತಾ ಇದ್ದರೆ, ದುಡ್ಡು ಕೊಡದೇ ಇದ್ದರೆ, ಸೊ ಅವ್ರ ನೇಮ್ ಬರೀರಿ ಇದರಲ್ಲಿ. ಬರೆದ್ಬಿಟ್ಟು ಬ್ಲ್ಯಾಕ್ ಪೇಪರ್ ಪೌಡರ್ ಉದುರಿಸಿ ಮತ್ತು ಕೆಂಪು ಮೆಣಸಿನ ಪುಡಿನ ಉದುರಿಸಿ ಈ ಥರ ಮಾಡಿಕೊಂಡು, ಸೊ ನೀವು ಎಷ್ಟು ಸಲ ಒಂದು 7 ಟೈಮ್ಸ್ ಅಂತೂ ಮಿನಿಮಮ್ ಹೇಳ್ಕೋಬೇಕಾಗುತ್ತೆ. ಅವ್ರ ನೇಮ್ ಹೇಳ್ಬಿಟ್ಟೆ ಮಾಡಬೇಕು. ಸೊ ಮಾಡಿಬಿಟ್ಟು ಕಪ್ಪು ದಾರನ ಸುತ್ತಿ ನೀವೇನು ಮಾಡಬೇಕು ಅಂದರೆ, ಫ್ರೀಝರಲ್ಲಿ ಇಡಬೇಕು. 7 ಡೇಸ್ ಒಳಗಡೆ ಅದು ರಿಟರ್ನ್ ಹೊಡೆಯುತ್ತೆ. ಅಂದರೆ ಅವ್ರೇನೇ ನಿಮಗೆ ಇದು ಮಾಡಿರೋ, ಯಾರ ನಿಮ್ಮ ಮಧ್ಯೆ ಬಂದಿರೋ ಅವ್ರು ದೂರ ಹೋಗ್ತಾರೆ. ಇಲ್ಲಾಂದರೆ ಶತ್ರು ಬಾಧದ ಏನಾರ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾಯಿದ್ರೆ ಅದು ನಿಮ್ಮಿಂದ ಕ್ಲಿಯರ್ ಆಗ್ತಾ ಬರುತ್ತೆ.
ಸೊ ಇನ್ನೊಂದು ಟಿಪ್ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಮನೆಯಲ್ಲಿ ನಿಮಗೆ ಚೆನ್ನಾಗಿ ದುಡ್ಡು ಕಾಸು ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ನೆಗೆಟಿವ್ ಎನರ್ಜಿ ಇರಬಾರ್ದು ಮೇಯ್ನಾಗಿ, ಆಯಿತಾ. ನಿಮ್ಮ ಔರಾ ಕ್ಲೆನ್ಸ್ ಆಗಿರಬೇಕು. ಸೊ ಅದೇ ಮೇನ್ ಇಶ್ಯೂ ಆಗೋದು. ಸೊ ಈವನ್ ನಾವು ರಾಹುದಾಗಿರ್ಬೋದು, ಶನಿದು ಅದೆಲ್ಲ ಹೇಳ್ತೀವಲ್ಲ, ಸೊ ಅದ್ರದ್ದು ಅಷ್ಟೇ, ಯಾವಾಗ ನೆಗೆಟಿವಿಟಿ ತುಂಬ ತುಂಬ್ಕೊಂಡಿರುತ್ತೋ ಆವಾಗಲೇ ಈ ಥರದ್ದು ಮನಿ ಇಶ್ಯೂಸ್ ತುಂಬ ಕಾಡುತ್ತೆ ಫ್ರೆಂಡ್ಸ್, ಆಯಿತಾ. ಸೊ ರಾಹುದು ಬರೋದೇ ಅಲ್ಲಿ, ರಾಹು ಕೇತುದು ಕೆಟ್ಟ ಪ್ರಭಾವ ಯಾವಾಗ ಈವನ್ ಏನು ಗೊತ್ತಾ, ಹುಡುಗಿರ್ಗಳು ಕೆಲವು ಹುಡುಗಿರೆಲ್ಲ ನೋಡಿರ್ತೀನಿ, ಇಲ್ಲೆಲ್ಲ ಚುಚ್ಚಿರ್ತೀರ ಇಂಥ ಕಡೆ. ಸೊ ಅಲ್ಲಿ ಚುಚ್ಚಕ್ಕೆ ಹೋಗಬೇಡಿ, ಯಾಕೆಂದರೆ ನಾನು ತುಂಬ ಜನ ನೋಡಿದ್ದೀನಿ. ಸೊ ಎಲ್ಲರೂ ನನಗೂ ಮೂಗು ಚುಚ್ಚಕ್ಕೆ ಇಷ್ಟ, ಸುಮ್ಮನೆ ಒಂದು ಬಿಂದಿ ಇಟ್ಕೊಂಡಿದ್ದೀನಿ ಅಷ್ಟೇ, ಆಯಿತಾ. ಸೊ ಜಾಸ್ತಿ ಚುಚ್ಚಕ್ಕೆ ಹೋಗಬೇಡಿ, ಜಸ್ಟ್ ಇದೊಂದು ಸಾಕು. ನೋಡಿ ನಾನು ಒಂದೇ ಒಂದು ಚುಚ್ಕೊಂಡಿರೋದು. ತೀರಾ ಆಸೆ ಆಯಿತಾ ಇಲ್ಲಿ ಚುಚ್ಚಿ, ಬಟ್ ಮೇಲ್ಗಡೆ ಇಲ್ಲಿ ಚುಚ್ಚಕ್ಕೆ ಹೋಗ್ಬೇಡಿ, ಯಾಕೆಂದರೆ ಅದು ಕೇತುನ ರೆಪ್ರೆಸೆಂಟ್ ಮಾಡೋದ್ರಿಂದ ನೀವು ಯಾವಾಗ ಅಲ್ಲಿ ಚುಚ್ಚುತ್ತೀರೋ ನಿಮಗೆ ಮನಿ ಇಶ್ಯೂಸು, ಬ್ಲಾಕೇಜಸ್ಸು ಕಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ನಿಮ್ಮ ಫ್ರೆಂಡ್ಸೇ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಮೆಂಬರ್ಸ್ ಆಗಿರ್ಬೋದು, ಯಾರು ಈ ಥರ ಚುಚ್ಕೊಂಡಿದ್ರೆ ಅವ್ರಿಗೆ ಇವಾಗಲೇ ವಾರ್ನ್ ಮಾಡಿ ಅದನ್ನು ತೆಗೆದುಬಿಡಿ ಅಂತ ಹೇಳಿ, ಆಯಿತಾ. ಬಿಕಾಸ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ಆ ಥರ ಯಾರು ಚುಚ್ಕೊಂಡಿರ್ತಾರೋ ನೋಡಿಬೇಕಾರೆ ದುಡ್ಡೊಂದು ತುಂಬಾ ಅವ್ರಿಗೆ ದುಡ್ಡೊಂದಾಗಿರ್ಬೋದು, ಪ್ಲಸ್ ಫ್ಯಾಮಿಲಿ ಇಶ್ಯೂಸ್ ತುಂಬ ಕಾಡುತ್ತೆ ಅವ್ರಿಗೆ. ಸೊ ಆಯಿತಾ, ಅದೊಂದು ನೀವು ಇದು ಮಾಡ್ಕೊಳ್ಳಿ. ಮತ್ತು ದುಡ್ಡು ಕಾಸು ಚೆನ್ನಾಗಿ ನಿಲ್ಲಬೇಕು ಅಂತ ಆಸೆ ಇದ್ದರೆ ನೀವೇನು ಮಾಡಿ ಅಂದರೆ ಒಂದು ಟಿಪ್ ಹೇಳ್ಕೊಡ್ತಾ ಇದ್ದೀನಿ. ಸೊ ನಿಮ್ಮದು ಕಾಲು ಇರುತ್ತಲ್ಲ ಫ್ರೆಂಡ್ಸ್, ಹುಡುಗಿರಾದರೆ ಎಡಗಾಲು ಮಾಡಿ, ಹುಡುಗರಾದರೆ ಬಲಗಾಲು ಮಾಡಬೇಕಾಗುತ್ತೆ. ಸೊ ಹುಡುಗರಾದರೆ ಏನು ಮಾಡಿ, ರೈಟ್ ನಿಮ್ಮದು ಪಾದ ಇರುತ್ತಲ್ಲ, ಸೊ ಪಾದದು ಇಂಬಡಿ ಬರುತ್ತೆ ನೋಡಿ. ಸೊ ಇಂಬಡಿಗೆ ಏನು ಮಾಡಿ ಅಂದರೆ ನೀವು ಮಲಗುವಾಗ ಮಾಡಬೇಕು, ಮಲ್ಕೊಳ್ಳೋ ಟೈಮಲ್ಲಿ. ಸೊ ಒಂದು ಬೌಲ್ನಲ್ಲಿ ಒಂದು ಸ್ವಲ್ಪ ಉಪ್ಪು ಮತ್ತು ಸಾಸಿವೆ ಎಣ್ಣೆ ಬರುತ್ತೆ ನೋಡಿ, ಸಾಸಿವೆ ಎಣ್ಣೆ ಮತ್ತು ಉಪ್ಪು ತೊಗೊಂಡು ಅದನ್ನು ಮಿಕ್ಸ್ ಮಾಡಿ, ಅದನ್ನೆರಡೂ ಕಲಿಸ್ಬೇಕಾಗುತ್ತೆ. ಸೊ ಅದೆರಡೂ ಮಿಕ್ಸ್ ಮಾಡಿ ಕಲಸೋ ಟೈಮಲ್ಲಿ ಒಂದು ಸ್ವಲ್ಪ ಟರ್ಮರಿಕ್ನ ಆ್ಯಡ್ ಮಾಡಿ, ಮೂರನ್ನು ಆ್ಯಡ್ ಮಾಡಿಬಿಟ್ಟು ನಿಮ್ಮ ಪಾದ ಹತ್ರ ಹಿಂಗೆ ಸವರ್ಬೇಕದು, ಆಯಿತಾ. ಎಷ್ಟು ಅಂದರೆ ಒಂದು 2 ಮಿನಿಟ್ಸ್ ಅಂತೂ ನೀವು ಮಾಡಬೇಕು, ಪಾದ ಹತ್ರ ಮಾತ್ರ. ಪಾದ ಹತ್ರ ಯಾವಾಗ ನೀವು ಮಾಡ್ತಿರೋ ಮನಿ ಅಬಂಡೆನ್ಸು ತುಂಬ ಚೆನ್ನಾಗಾಗುತ್ತೆ. ನಿಮ್ಮ ಬಾಡಿನಲ್ಲಿ ಏನೇ ಒಂದು ನೆಗೆಟಿವಿಟಿ ಇರುತ್ತೋ ಅದೆಲ್ಲ ಪಾದ ಹತ್ರ ಬಂದು ಸೇರ್ಕೊಂಡಿರುತ್ತೆ, ಆಯಿತಾ. ಸೊ ಆ ಪಾದದಲ್ಲಿ ಯಾವಾಗ ನೀವು ಈ ಥರ ಮಾಡ್ತಿರೋ ಅದೆಲ್ಲ ಏನು ಅಂದರೆ ಪಾಸಿಟಿವ್ ಎನರ್ಜಿ ಕೊಡುತ್ತೆ, ನೆಗೆಟಿವಿಟಿನೆಲ್ಲ ಎಳ್ಕೊಂಡ್ಬಿಡುತ್ತೆ ಅದು. ಸೊ ಅದು ಒಂದು ಸ್ವಲ್ಪ ಹಿಂಗೆ ಮಸಾಜ್ ಥರ ಮಾಡಿ ಒಂದು ಟಬ್ಬಲ್ಲಿ ನೀರು ಹಾಕ್ಬಿಟ್ಟು ಆ ನೀರಲ್ಲಿ ಕಾಲು ಇಟ್ಬಿಟ್ಟು ಕಾಲು ವಾಶ್ ಮಾಡಾದ್ಮೇಲೆ ಇನ್ನೊಂದು ರೆಮಿಡಿ ಇದೆ. ಸೊ ಅದಾದ ತಕ್ಷಣ ಚಕ್ಕೆ ಪುಡಿನ ಹಾಕ್ಬಿಟ್ಟು ಹಿಂಗೆ ಸವರ್ಬಿಟ್ಟು ಮಲ್ಕೊಂಬಿಡಿ. ಅದೇನಾಗಲ್ಲ, ಉದ್ರೋದ್ರೂ ಪರವಾಗಿಲ್ಲ, ಅದೇನು ಚಕ್ಕೆ ಪುಡಿ ಏನೂ ಆಗಲ್ಲ. ಸ್ವಲ್ಪ ತೊಗೊಂಡು ಅದ್ರ ಮೇಲ್ಗಡೆ ಹಿಂಗೆ ರಬ್ ಮಾಡಿಬಿಟ್ಟು ಮಲ್ಕೊಳ್ಳಿ. ಆವಾಗ ನೋಡಿ ಮನಿ ಅಬಂಡೆನ್ಸು ತುಂಬ ಚೆನ್ನಾಗಾಗುತ್ತೆ. 21 ಡೇಸಲ್ಲಿ ತುಂಬಾ ಇದರದ್ದು ಸಕ್ಸಸ್ ಸ್ಟೋರೀಸ್ ಇದೆ. ಸೊ 21 ಡೇಸಲ್ಲಿ ನಿಮ್ಮದು ಮನಿ ಅಬಂಡೆನ್ಸು ಚೆನ್ನಾಗಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ಲಸ್ ನಿಮ್ಮದು ಔರಾ ಕ್ಲೆನ್ಸ್ ಆಗುತ್ತೆ. ಮತ್ತು ತುಂಬ ಜನ ನನಗೆ ಅವ್ರ ಹೆಸರು ಮರ್ತೋದೆ, ಅವ್ರ ಮಗಳಿಗೇನೋ ಡೆಲಿವ್ರಿ ಆಗಿ ಮುಖ ಎಲ್ಲ ಕಪ್ಸುತ್ಕೊಂಡಿದೆ ಅಂತಿರಲ್ಲ, ಸೊ ಇದೊಂದು ಮಾಡಿ ನಿಮಗೆ ಸಾಕು. ಅವ್ರು ಎಷ್ಟು ಕಲರ್ ಇದ್ರೂ ಮುಂಚೆ ಅದೇ ಥರ ಬೆಳ್ಳಗಾಗೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಯಾಕೆ ಅಂದರೆ ಫ್ರೆಂಡ್ಸ್, ಕೆಲವ್ರದ್ದು ಕಣ್ಣು ದೃಷ್ಟಿ ನಮಗೆ ತಾಕಿದಾಗ ಅದು ಬೇಗ ಈಸಿಯಾಗಿ ಅದು ರಿಮೂವ್ ಆಗಲ್ಲ. ಸೊ ಈ ಥರ ಒಂದು ಮೆಥಡ್ ನಾನು ಹೇಳಿದ್ನಲ್ಲ, 21 ಡೇಸ್ ಚಾಲೆಂಜ್ ಥರ ತೊಗೊಂಡು ಏನು ಮಾಡ್ತಿರೋ, ಸೊ ನಿಮ್ಮದು ಔರಾ ಕ್ಲೀನ್ ಆಗಬೇಕು. ಔರಾ ಕ್ಲೆನ್ಸ್ ಆದ್ರೇ ನಿಮ್ಮದು ಆ ಕಪ್ ಸುತ್ಕೊಂಡಿರೋದು ಮುಖ ಎಲ್ಲ ಬೆಳ್ಳಗಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಆ ಒಂದು ಕಳೆ ಗುಂದಿರೋದು ಅಂತಾರೆ ನೋಡಿ, ಅಂದರೆ ಕಳೆನೇ ಇರಲ್ಲ ಮುಖದಲ್ಲಿ, ಸೊ ಅದೆಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಸೊ ಅದಕ್ಕೆ ಹೇಳಿದ್ದು, ನಾನು ಯಾವಾಗಲೂ ಮಾಡ್ತೀನಿ, ಬಕೀಟಲ್ಲಿ ನಾನು ಸ್ನಾನ ಮಾಡುವಾಗ ಟರ್ಮರಿಕ್ಕು ಮತ್ತು ಚಕ್ಕೆ ಪುಡಿ ಮತ್ತು ಉಪ್ಪು ಆ 3 ಕಾಂಬಿನೇಷನ್ ಥರ ಮಾಡಿ ಇಟ್ಕೊಂಡಿದ್ದೀನಿ. ಒಂದರಲ್ಲಿ ಅರಿಶಿನ ಉಪ್ಪಿರುತ್ತೆ ನನ್ನದೊಂದು ಬಾಕ್ಸು, ಇನ್ನೊಂದು ಬಾಕ್ಸಲ್ಲಿ ಉಪ್ಪು, ಅರಿಶಿನದ ಪುಡಿ ಮತ್ತು ಚಕ್ಕೆ ಪುಡಿ 3 ಇರುತ್ತೆ. ಚಕ್ಕೆ ಪುಡಿ ಯಾಕೆಂದರೆ ನಮಗೆ ಮನಿ ಅಬಂಡೆನ್ಸು, ಪ್ರಾಸ್ಪರಿಟೀಸ್ ಎಲ್ಲ ತುಂಬ ಚೆನ್ನಾಗಿ ಅಬಂಡೆನ್ಸ್ ಕೊಡುತ್ತೆ. ಸೊ ಅದಕ್ಕೋಸ್ಕರ, ಆಯಿತಾ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಬ್ಲಾಗಲ್ಲಿ ನಾನು ಕವರ್ ಮಾಡಿದ್ದೀನಿ ಮನಿದು ಇಶ್ಯೂಸ್ ಆಗಿರ್ಬೋದು, ಮತ್ತು ಶತ್ರುಬಾಧದು, ಥರ್ಡ್ ಪಾರ್ಟಿ, ಮತ್ತು ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗೋದಕ್ಕೆ. ಸೊ ಎಲ್ಲದಕ್ಕೂ ಹೇಳಿದ್ದೀನಿ. ರಿಲೇಷನ್ಶಿಪ್ಪು ಸ್ಟ್ರಾಂಗ್ ಆಗಬೇಕು ಅಂದರೆ ನಾನು ಹೇಳಿದ್ನಲ್ಲ, ಸೊ ಆ ಒಂದು ರಿಚುವಲ್ ಮಾಡಿ ಅಂತ ಹೇಳಿದ್ನಲ್ಲ, ಸೊ ಅದು ಮಾಡಿ, ಆಯಿತಾ. ಸೊ ಬನ್ನಿ ಫ್ರೆಂಡ್ಸ್, ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗೋದಕ್ಕೆ ಒಂದು ಮಂತ್ರ ಹೇಳ್ಕೊಂಡು ಮಾಡಬೇಕಾಗುತ್ತೆ, ರೆಮಿಡಿ ಇದೆ. ಸೊ ನಾನು ಹೇಳಿದ್ನಲ್ಲ, ಮಸಾಲ ಪದಾರ್ಥ ಯೂಸ್ ಮಾಡಿ ಇವತ್ತಿನ ವ್ಲಾಗಲ್ಲಿ ಆಲ್ಮೋಸ್ಟ್ ಅದ್ರ ಬಗ್ಗೆನೇ ನಾನು ಮಾತಾಡ್ತಿರೋದ್ರಿಂದ, ಸೊ ಅದರಲ್ಲೂ ತುಂಬಾ ನಾವು ಮಾಡ್ಕೋಬೋದು. ಇದು ಒಂಥರ ವಶೀಕರಣ ಥರನೂ ವರ್ಕ್ ಮಾಡುತ್ತೆ. ಸೊ ಹೇಗೆ ಮಾಡ್ಕೊಳ್ಳೋದು ಅಂದರೆ, ಅರಿಶಿನದ ಕೊಂಬೆ ಬೇಕಾಗುತ್ತೆ ನಿಮ್ಗೆ, ಆಯಿತಾ. ಅರಿಶಿನದ ಕೊಂಬು ಒಂದು ಸಾಕು. ಸೊ ಅದನ್ನು ತೊಗೊಂಡು ನೀವೇನು ಮಾಡಬೇಕು ಅಂದರೆ, ಜಸ್ಟ್ ಹಿಂಗೆ ಇಟ್ಕೊಂಡು, ಸೊ ಇವಾಗ ನೀವು ಹಸ್ಬೆಂಡ್ ಆ್ಯಂಡ್ ವೈಫ್ದು ನೀವು ಮಾಡ್ಕೊತಿದ್ರೆ, ಅಂದರೆ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಇರಬೇಕು ಅಂತ ನಿಮ್ಗೆ ಆಸೆ ಇದ್ದರೆ, ಸೊ ನೀವು ಹೆಂಗೆ ಹೇಳ್ಕೋಬೇಕು ಅಂದರೆ, ನಾವಿಬ್ಬರು ತುಂಬ ಚೆನ್ನಾಗಿದ್ದೀವಿ ಅಂತ, ಆ ಥರ, ಆಯಿತಾ. ಸೊ ನಾವಿಬ್ಬರು ತುಂಬ ಚೆನ್ನಾಗಿದ್ದೀವಿ ಆ ಥರ ಅಂದ್ಕೊಂಡು ಕ್ಲೀಮ್ ಅನ್ನೋ ಮಂತ್ರನ ಒಂದು 21 ಟೈಮ್ಸ್ ಹೇಳ್ಕೋಬೇಕಾಗುತ್ತೆ. ಈವನ್ ರಿಲೇಷನ್ಶಿಪ್ದು
ಲವ್ ರಿಲೇಷನ್ಶಿಪ್ದು ಹೇಳ್ತಾ ಇರೋದು. ಹುಡುಗ ಹುಡುಗಿದು ಏನಾರ ಬ್ಲಾಕೇಜಸ್ ಅಂದರೆ ಬ್ಲಾಕ್ ಮಾಡಿಟ್ಟಿದ್ರೆ, ಸೊ ನೀವೇನು ಅಂದರೆ ನಾವಿಬ್ಬರು ಚೆನ್ನಾಗಿದ್ದೀವಿ, ಅವ್ರದ್ದು ಫೋನ್ ಕಾಲ್ ಬರ್ತಾ ಇದೆ ನನಗೆ, ಆ ಥರ. ಸೊ ನಿಮ್ಮ ಇಷ್ಟ, ನಿಮ್ಗೆ ಹೆಂಗೆ ನೀವು ಮುಂಚೆ ಹೆಂಗೆ ಮಾತಾಡ್ತಿದ್ರು ಅದೇ ಥರ ಮಾತಾಡ್ತಿದ್ದಾರೆ ಅಂತ ಆ ಥರ ಅಂದ್ಕೊಂಡು ಕ್ಲೀಮ್ 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 ಅಂತ 21 ಟೈಮ್ಸ್ ಹೇಳಬೇಕು. ಯಾವಾಗ ನೀವು ಆ ಥರ ಹೇಳ್ತಿರೋ ಅದು ಆ ಒಂದು ಮಂತ್ರ ಯಾವಾಗಲೂ ಅಷ್ಟೇ ನಿಮ್ಮ ಎಡಗೈ ಕೆಳಗೆ, ಈ ಎಡಗೈ ಮೇಲೆ ಇದಿರಬೇಕು, ಬಲಗೈಯಿಂದ ಮುಚ್ಚಿರಬೇಕು, ಆಯಿತಾ. ಸೊ ಈ ಥರನೇ ಮಾಡ್ಕೊಳ್ಳಿ. ಹುಡುಗರಾದ್ರೂ ಅಷ್ಟೇ ಇದೇ ಥರ ಮೆಥಡೇ ಬರುತ್ತೆ. ಎಡಗೈ ಮೇಲೆ ಇದನ್ನು ಇಟ್ಬಿಟ್ಟು ಬಲಗಡೆ ಕೈನ ಮುಚ್ಚಬೇಕಾಗುತ್ತೆ. ಹುಡುಗರಾಗಲಿ ಹುಡುಗಿರಾಗಲಿ ಸೇಮ್ ಮೆಥಡೇ ಬರೋದು. ಒಂದೇ ಒಂದು ಅರಿಶಿನದ ಕೊಂಬು ಬೇಕಾಗುತ್ತೆ. ಸೊ ನೀವು ಹೆಂಗೆ ಹೇಳ್ಕೊಬೇಕು ಅಂದರೆ ಅವ್ರನ್ನ ನೆನೆಸ್ಕೊಂಡು ಮ್ಯಾನಿಫೆಸ್ಟ್ ಮಾಡಿಕೊಂಡು, ಸೊ ಯಾರೋ ಒಬ್ಬರು ನನಗೆ ಕೇಳಿದರು ಲವ್ ಮ್ಯಾನಿಫೆಸ್ಟ್ ಹೇಗೆ ಮಾಡೋದು ಅಂದರೆ ಈ ಥರನೇ, ಇದೊಂಥರ ವಶೀಕರಣ ಥರನೇ ವರ್ಕ್ ಮಾಡುತ್ತೆ. ಸೊ ಅರಿಶಿನದ ಕೊಂಬಲ್ಲಿ ಈ ಥರ ಮಾಡಿಕೊಂಡು ಕ್ಲೀಮ್ 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 ಅಂತ ಇದು ಮಾಡಿ. ಸೊ ಇದನ್ನು ನೀವೇನು ಮಾಡಬೇಕು ಅಂದರೆ ಇದೆಲ್ಲ ಆದಮೇಲೆ ನಿಮ್ಮದು ಪರ್ಸಲ್ಲಿ ಇಟ್ಕೋಬೇಕು, ವ್ಯಾಲೆಟಲ್ಲಿ ಇಲ್ಲ ಪರ್ಸಲ್ಲಿ, ಆಯಿತಾ. ಸೊ ಈ ಥರ ಮಾಡೋದ್ರಿಂದ ಏನು ಅಂದರೆ ಅದು ಅಟ್ರ್ಯಾಕ್ಷನ್ ಬರುತ್ತೆ, ಅಂದರೆ ಜಾಸ್ತಿ ಅದು ಅರಿಶಿನದೊಳಗೆ ಅದು ಅಬ್ಸರ್ವ್ ಆಗುತ್ತೆ ಆ ಒಂದು ಎನರ್ಜಿ, ಆಯಿತಾ. ಸೊ ಅದು ನಿಮಗೆ ಮ್ಯಾನಿಫೆಸ್ಟ್ ಥರ ವರ್ಕ್ ಮಾಡ್ತಾ ಇರುತ್ತೆ ಫ್ರೆಂಡ್ಸ್. ಸೊ ಇವತ್ತಿನ ಬ್ಲಾಗಲ್ಲಿ ನಾನು ಕವರ್ ಮಾಡಿದ್ದೀನಿ. ಸೊ ಮನಿ ಅಬಂಡೆನ್ಸ್ದು ಹೇಳಿದ್ದೀನಿ, ರಿಲೇಷನ್ಶಿಪ್ ಬಗ್ಗೆನೂ ಹೇಳಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.